ಬೌನ್ಸ್ ಆಗ್ತಾಯಿದೆ ಗಾಡಿ ಹಿಂದೆ. ಲಾರಿ ಬೌನ್ಸ್ ಆಗ್ತಾಯಿದೆ. ಪ್ರಾಬಬ್ಲಿ ಅದಕ್ಕೆ ಲೀಫ್ ಪ್ಲೇಟ್ಸ್ ಅಂತ ಬರುತ್ತೆ ಅನಿಸುತ್ತೆ ಇದರಲ್ಲಿ. ಇದು ಶಾಕ್ ಅಬ್ಸರ್ವ್ ಹಿಂದೆ ಲೀಫ್ ಪ್ಲೇಟ್ಸ್ ಅಂತ ಬರುತ್ತೆ. ಹೋಗ್ಬಿಟ್ಟೈತೆ ಏನೋಪ್ಪ. ಇನ್ನು 7:30 ಗಂಟೆ ಗುರು. ನಾನು ಏನಕ್ಕೆ ಅಷ್ಟೊತ್ತಿಂದ 15 ನಿಮಿಷ ಬಂದಿರೋಲ್ಲ. ಅಯ್ಯೋ ಏನಾದರೂ ಇನ್ನು 7 ಅವರ್ ಐತೆ ನೋಡ್ತಾ ಇದ್ರೆ 7 ಅವರ್ ಆಯ್ತಾ ಗುರು ಅನಿಸುತ್ತೆ. ಆಮೇಲೆ ಏನೋ ಮಾನ್ಸೂನ್ ಸೀಸನ್ ಗಾಯ್ಸ್ ಇದು. ಐ ಮೀನ್ ಸ್ಟಾರ್ಟಿಂಗ್ ಆಫ್ ಮಾನ್ಸೂನ್ ಅಂದ್ಕೊಳ್ಳಿ. ಸೊ ಇನ್ನೆಲ್ಲ ಹಾಕೊಂಡಿದ್ದೀನಿ ಹಿಂದೆ, ವೇರ್ ಮಾಡಿಲ್ಲ ಬಟ್ ಇಟ್ಕೊಂಡಿದ್ದೀನಿ ಹಿಂದೆ. ವಾಟರ್ ಪ್ರೂಫ್ ಗ್ಲೌಸು, ಆಮೇಲೆ ಇದೆಲ್ಲ ಜಾಕೆಟ್ಟು, ರೈನ್ ಪ್ಯಾಂಟು ಎಲ್ಲ ಇಟ್ಕೊಂಡಿದ್ದೀನಿ. ಮಳೆ ಬಂದ ತಕ್ಷಣ ಹಾಕೊಂಡ್ಬರ್ತೀನಿ. ಹಾಕೊಂಡೆ ಹೋಗೋಣ ಅಂದ್ಕೊಂಡೆ, ಸೆಕೆ ಹೊಡಿಯುತ್ತೆ ಗುರು. ಈಗ ಹಾಕೊಂಡಿರೋದೇ ಸೆಕೆ, ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಸೆಕೆ ಆಗಿಬಿಟ್ರೆ ಇರಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಏನೋ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಅಬ್ಬಾ ಏನಕ್ಕಪ್ಪ ಇಷ್ಟೊಂದೆಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ಮೈ ಮೇಲೆ ಅಂತ. ಅದಕ್ಕೆ ಹಾಕ್ಕೊಂಡಿಲ್ಲ. ಥ್ಯಾಂಕ್ ಯು ಗೊಮ್ಮಟ ಸಿಟಿ. ಓಕೆ, ಚನ್ನರಾಯಪಟ್ಟಣ. ಸ್ಟ್ರೈಟು ಈ ಗೂಗಲ್ ಮ್ಯಾಪಲ್ಲಿ ಹೆಸರುಗಳೇ ತೋರಿಸಲ್ಲ ಗುರು ಒಂದೊಂದು ಟೈಮು. ನನಗೆ ಆಸೆ ಗೈಸ್, ಈ ರೋಡ್ ಸೈಡಲ್ಲಿ ಗಾಡಿಗಳು ಇಟ್ಕೊಂಡು ಮಾಡ್ತಾರಲ್ವಾ ತಿಂಡಿಗಳು, ಊಟಗಳು, ಅಲ್ಲಿ ಮಾಡೋಕ್ಕೆ ಇಷ್ಟ. ಬಟ್ ಇವತ್ತು ಮಾಡೋಣ ಅಂದರೆ ಚಾರ್ಜ್ಗೆ ಹಾಕ್ಬೇಕು ಗೈಸ್. ಆಮೇಲೆ ಕೆಲವೊಬ್ಬರು ಏನೋ ಟೇಸ್ಟಿಂಗ್ ಪೌಡ್ರು ಅದು ಇದು ಸ್ವಲ್ಪ ಹೈಜೆನಿಕ್ ಮೇಂಟೈನ್ ಮಾಡಲ್ಲ ಅನ್ನೋದು ಬಿಟ್ಟರೆ ಎಲ್ಲರೂ ಹಂಗಲ್ಲ ಗೈಸ್. ಟೇಸ್ಟ್ ಸಖತ್ತಾಗಿರುತ್ತೆ, ಮನೆ ಊಟ ಥರನೇ ಇರುತ್ತೆ. ಒಂದೊಂದು ಕಡೆ ಚೆನ್ನಾಗಿರುತ್ತೆ, ಬಟ್ ಅಸಂಪ್ಷನ್ನು ಎಲ್ಲ ಅಸಂಪ್ಷನ್ನು. ಸೊ ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಯಾರನ್ನು, ತಿನ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಮಾಡಬೇಕಷ್ಟೆ. ಹಾಕೋಣ ಅಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ ಅಂತಲ್ಲ, ಬಟ್ ಅಷ್ಟೊತ್ತು ಬೇಡ ಗೈಸ್. ಕುತ್ಕೊಂಡು ಸುಮ್ಮನೆ ರಿಸ್ಕ್ ತಗೊಳ್ಳೋದೇನು ಕೇಳಿ, ಅಷ್ಟೊತ್ತೆಲ್ಲ ಕುತ್ಕೊಬಾರ್ದು ಒಂದೇ ಪ್ಲೇಸಲ್ಲಿ. ಅಣ್ಣ ಎಲ್ಲೋ ಟರ್ನ್ ಹೊಡಿತಾರೆ ಅಣ್ಣ. ಲೆಫ್ಟ್ ರೈಟು ಸ್ಟ್ರೈಟಾಗಿ ಹೋಗೋದು, ಲೆಫ್ಟ್ಗೆ ಹೋದ್ರು ಹೇಳಿ ಬರೋಣ ಏನಾವ. ಕರ್ನಾಟಕದವ್ರಿಗೆ KSRTC ಒಂಥರ ಎಮೋಷನ್ ಗುರು. ಕರ್ನಾಟಕ ಬಸ್ಗಳು ಸೀರಿಯಸ್ಲಿ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಇಲ್ವಾ ನನಗೆ ಗೊತ್ತಿಲ್ಲ ಗೈಸ್. ನಾನು ಎಕ್ಸ್ಪೀರಿಯೆನ್ಸ್ ಮಾಡೋದು ಹೇಳ್ತೀನಿ. ನಮಗೆ ಗುರುತು ಪರಿಚಯ ಇರೋಲ್ಲ ಗೊತ್ತಾ ಸ್ಟೇಟು. ಈಗ ಫಾರ್ ಎಕ್ಸಾಂಪಲ್ ತಮಿಳ್ನಾಡು, ಕೇರಳ ಈ ಕಡೆ ಸೈಡಲ್ಲ, ಅಲ್ಲಿ ಕರ್ನಾಟಕ ಗಾಡಿಗಳು ನೋಡಿದ್ರೆ ಸಾಕು ಗೈಸ್, ತುಂಬ ಖುಷಿಯಾಗುತ್ತೆ. ಮೀಟ್ ಮಾಡಿಬಿಟ್ರೆ ಇನ್ನೂ ಖುಷಿ. ಅಲ್ಲಿ ಕರ್ನಾಟಕ ಬಸ್ಗಳು ಸಿಕ್ಬಿಟ್ರೆ ಅಯ್ಯೋ ಏನು ಕೇಳ್ತೀರ, ಖುಷಿಲೇ ತೇಲಾಡ್ತಾ ಇರ್ತೀವಿ. ಸಖತ್ ಮಜಾ ಇರುತ್ತೆ ಗುರು. ಬೇರೆ ಸ್ಟೇಟ್ಗೆ ಹೋದಾಗ ನಮ್ಮವ್ರು ಯಾರು ಅವರೇ ಗುರು ಅಂತ ಒಂದು ಇದು ಬರುತ್ತೆ ಗೊತ್ತಾ, ಭರವಸೆ. ಆಮೇಲೆ
ನಮ್ಮವ್ರು ಅವರೇ ಗುರು. ಎಲ್ಲಿ ಕೇಳಬೇಕು ಅಂದರೆ ಕೇಳ್ಬೋದಲ್ವ ಅವ್ರನ್ನ. ನನಗೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ನಾನು ಮಾತೃಭಾಷೆಯಲ್ಲಿ ಕೇಳ್ಬೋದಲ್ವ. ಫೀಲೇ ಬೇರೆ ಗುರು ಅದು. ಎಲ್ಲ ಫೀಲೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಗೈಸದು, ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನನಗೆ ತುಂಬ ಸಲಿ ಆಗಿದೆ ಅದು. ಫಸ್ಟೆಲ್ಲ ಆ ಕಡೆಗೆ ಗಾಯ್ಸ್ ಹೋಯ್ತಾ ಇದ್ದು ರೈಡು, ಬಾಯ್ಸ್ ಎಲ್ಲ ಅಲ್ಲಿಗೆ ಹೋಗ್ತಾಯಿದ್ದಾರೆ. ಕೇರಳ, ತಮಿಳ್ನಾಡು ಕಡೆ ಸೈಡೆ ಜಾಸ್ತಿ ಅಲ್ಲೇ. ಮುನ್ನಾರಿಗೆ ನಾವು 2 ಸಲ ಹೋಗ್ಬಿಟ್ಟಿದ್ದೀವಿ ಆ ಥರ. ಅದು ಡಿಸ್ಟರ್ಬ್ ಕೊಟ್ಟಾಗ ಲಗೇಜ್ಗಳೆಲ್ಲ ಕರೆಕ್ಟಾಗಿ ಐತಾ ಇಲ್ಲ ಲೂಸ್ ಗೀಸ್ ಏನು ಆಗ್ಬಿಟ್ಟೈತಾ ಅಂತ ಒಂದ್ಸರಿ ನೋಡ್ಕೊಬೇಕು. ಮುಂದೆ ಅದು ನಳಾಡ್ತಾನೆ ಇಲ್ಲ ಹೋಗೋತ್ತಾಗೆ, ಹಿಂದೆ ಚೆಕ್ ಮಾಡ್ಕೊಬೇಕು ಸಡಲ್ಬೇಕು. ಮುಂದೆ ನಳಾಡ್ತಾ ಸ್ಲಿಪ್ಪಾಗಿ ಕುತ್ಕೊಂಡ್ಬಿಟ್ಟೈತೆ ಅನಿಸುತ್ತೆ ಗುರು. ಈ ಮುಂದೆ ಇದು ಎಲ್ಲ ಹಂಗೆ ಹಾಕ್ಬಿಟ್ಟಿದ್ದೀನಿ ಬಿಡಿ ಮುಂದೆದು. ಬಟ್ ಸಖತ್ ಕೆಲಸ ಮಾಡ್ತಿದ್ದೆ ಗುರು ಇದು. ಮುಂದೆ ಇಲ್ಲಿ ಸೈಡ್ ಬ್ಯಾಗ್ಸ್ ಹಾಕಿದ್ದೀನಲ್ವ, ಇದು ಸಖತ್ ಕೆಲಸ ಅಂದ್ಕೊಳ್ಳಿ. ನನಗೆ ಲಗೇಜ್ ಸೆಟಪ್ ಮಾಡೋಕ್ಕೆ ಸ್ವಲ್ಪ ಯೂಸ್ ಆಗಿದೆ ಅದಕ್ಕೆ. ಇಲ್ಲ ಅಂದಿದ್ರೆ ಎಕ್ಸ್ಟ್ರಾ ಬ್ಯಾಗ್ ಹಾಕೊಬೇಕಾಗಿತ್ತು, ನಾನು ಹಿಂದೆ ಕಟ್ಕೊಬೇಕಾಗಿತ್ತು ಒಂದು ಎಕ್ಸ್ಟ್ರಾ ಬ್ಯಾಗ್ನ. ಇದಿರೋದಕ್ಕೆ ಯೂಸ್ ಆಗ್ತಾಯಿದೆ ನನಗೆ. ನನ್ನ ಯುಟಿಲಿಟಿ ಒಂದ್ರಲ್ಲಿ ಇದೆಯಾ ಅಂದರೆ ಬ್ರಷು, ಪೇಸ್ಟು, ಶ್ಯಾಂಪು, ಬಾಡಿ ವಾಶು, ಫೇಸ್ ವಾಶು, ಮಾಮೂಲಿ ನಮ್ಮದು ಏನು ಯುಟಿಲಿಟಿ ಬೇಕೋ ಅದು ಒಂದ್ರಲ್ಲಿ ಇದೆಯಾ. ಆಮೇಲೆ ಒಂದು ಬಾಟ್ಲಿದೆ ಅಲ್ಲಿ, ನೀರಿನ ಬಾಟ್ಲು. ಓಕೆ, ತಪ್ಪು ತಿಳ್ಕೊಬೇಡಿ ಗಾಯ್ಸ್, ನಾನು ಕುಡಿಯಲ್ಲ. ಸೊ ನೀರಿನ ಬಾಟ್ಲಿದೆ. ಸೊ ಈ ಕಡೆ ಬಂದು ಇದು ಏನು ಬರೋದು ಏನೋ ನೆನಪತ್ತಲ್ಲ ಬರೋದು, ಏನಂತಾರೆ ಅದನ್ನು, ಅದೇ ಸ್ಪಾನರ್ಸು, ನಟ್ಟು ಬೋಲ್ಟು, ಆಮೇಲೆ ಪಂಚರ್ ಕಿಟ್ಟು, ಆಮೇಲೆ ಇನ್ನೇನೈತಲ್ಲಿ ಲೂಬು, ಆಮೇಲೆ ಮೋಸ್ಟ್ಲಿ ಹೆಲ್ಮೆಟ್ ಕ್ಲೀನರ್ ಇರ್ಬೋದು. ಹೆಲ್ಮೆಟ್ ಕ್ಲೀನರ್ ಬಂದಿದೆ ಅಲ್ಲಿ, ಇಷ್ಟಿದೆ ಅಲ್ಲಿ. ಇವೆಲ್ಲ ಇರೋದಕ್ಕೆ ಎಷ್ಟು ಯೂಸ್ ಆಗುತ್ತೆ ನೋಡಿ. ಇಲ್ಲ ಅಂದಿದ್ರೆ ಇನ್ನೊಂದು ಬ್ಯಾಗ್ ಹಾಕೊಬೇಕಾಗಿತ್ತು ನಾನು ಅದಕ್ಕೆ ಅಂದರೆ ಸಪ್ರೇಟಾಗಿ. ಈಗ ಟಾಪ್ ಬಾಕ್ಸು ಫುಲ್ ಆಗಿಬಿಟ್ಟಿದೆ. ನನ್ನ ಫಸ್ಟ್ ಕ್ಯಾಮ್ರಾ ಇಲ್ಲದಾಗ ಟಾಪ್ ಬಾಕ್ಸ್ಗೆಲ್ಲ ತುಂಬಿಡ್ತಾಯಿದೆ ಮೋಸ್ಟ್ ಆಫ್ ದ ಐಟಮ್ಮು. ಸೊ ಅವಾಗ ಸೇಫಾಗಿ ಇರ್ತಿತ್ತು ಅದು ಟಾಪ್ ಬಾಕ್ಸಲ್ಲಿ. ಸೊ ಇವಾಗ ಟಾಪ್ ಬಾಕ್ಸಲ್ಲಿ ಫುಲ್ಲು ಅಕ್ಸೆಸರೀಸ್ಗಳು, ಎಲೆಕ್ಟ್ರಾನಿಕ್ ಐಟಮ್ಸ್ಗಳೇ ಜಾಸ್ತಿ ಇರೋದ್ರಿಂದ, ಯಾಕಂದರೆ ಅದು ವಾಟರ್ ಪ್ರೂಫ್ ಅಲ್ವಾ. ಸೊ ಎಲೆಕ್ಟ್ರಾನಿಕ್ ಐಟಮು ಜಾಸ್ತಿ ಇರೋದ್ರಿಂದ ಅಲ್ಲೇ ಇದು ಏನೋ ಟಾಪ್ ಬಾಕ್ಸಲ್ಲೇ ಮಡಗ್ತೀನಿ, ನೀರು ಹೋಗಲ್ಲ ಅದಕ್ಕೆ ಅಂತ. ಸೊ ಇನ್ನೆಲ್ಲದ್ರ ಮೇಲೆ ಅಷ್ಟೊಂದೇ ನಂಬಿಕೆ ಇಲ್ಲ ಗೈಸ್ ನನಗೆ. ವಾಟರ್ ಪ್ರೂಫ್ ಕರೆಕ್ಟಾಗಿ ಕೆಲಸ ಮಾಡುತ್ತೆ. ಈ ಸ್ಯಾಡಲ್ ಬ್ಯಾಗ್ ಏನಕ್ಕೆ ನಾನು ತುಂಬಲ್ಲ, ಬಟ್ಟೆಗಳು ಮತ್ತು ಮಾಮೂಲಿ ಸರ್ವಿಸ್, ಗಾಡಿ ಸರ್ವಿಸ್ದು ಅಂದರೆ ಇಂಜಿನ್ ಆಯಿಲು, ಫ್ಲೂಯಿಡ್ ಲಿಕ್ವಿಡ್ ಮಾಮೂಲಿ ಇವೆ. ಒಂದು ಸ್ಯಾಡಲ್ ಬ್ಯಾಗಲ್ಲಿ ತುಂಬಿರ್ತೀನಿ, ಇನ್ನೊಂದರಲ್ಲಿ ಮಾಮೂಲಿ ಬಟ್ಟೆಗಳು ಅವು ಇವು ತುಂಬಿರ್ತೀನಿ. ಸೊ ಅದಕ್ಕೆ ಯಾಕೆ ನಾನು ಇದು ಎಲೆಕ್ಟ್ರಾನಿಕ್ ಐಟಮ್ಸ್ನ ಇಡಲ್ಲ, ಆಮೇಲೆ ನನ್ನ ಕ್ಯಾಮ್ರಾ ಆಕ್ಸೆಸರೀಸ್ಗಳನ್ನ ಇಡಲ್ಲ ಅಂದರೆ ಯಾರಿಗೂ ಗೊತ್ತು ಗೈಸ್. ಗಾಡಿ ಎಲ್ಲೋ ನಿಲ್ಸಿರ್ತೀನಿ, ಏನೋ ಸ್ಲಿಪ್ಪಾಗಿ ದಬಕೊಂಡಿರುತ್ತೆ ಸೈಡ್ಗೆ, ಹೋಯ್ತಾ ಏನು ಡ್ಯಾಮೇಜ್ ಆ ಪಾರ್ಟಿ ಆಗಲ್ಲ, ಬಟ್ ಆಗುತ್ತೆ ತಾನೆ ಡ್ಯಾಮೇಜು. ಹಾಗಾಗಿ ಅಲ್ಲಿ ಇಡಲ್ಲ, ಸ್ಯಾಡಲ್ ಬ್ಯಾಗಲ್ಲಿ ಇಡಲ್ಲ, ಟ್ಯಾಂಕ್ ಬ್ಯಾಗಲ್ಲಿ ಇಡಲ್ಲ. ನಿಮಗೆ ಪ್ರೀವಿಯಸ್ ಹಂಪಿ ರೈಡಿಗೆ ಬರಬೇಕಾದ್ರೆ, ಹಂಪಿ ರೈಡಿಂದ ಮುಗಿಸ್ಕೊಂಡು ಬರಬೇಕಾದ್ರೆ ನಾನು ಹೇಳಿರ್ತೀನಿ ಇದು ಟ್ಯಾಂಕ್ ಬ್ಯಾಗಲ್ಲಿ ಸ್ವಲ್ಪ ನೀರು ಹೋಗುತ್ತೆ ಅಂತ.